भवौषधात् क उत्तमश्लोकगुणानुवादात् पुमान् विरज्येत विना पशुघ्नात् निवृत्ततरशैः उपगीयमानात् भवौषधात् श्रोत्रमनोभिरामात् कः उत्तमश्लोकगुणानुवादात् पुमान् ವಿರಜ್ಯೇತ ವಿನಾ ಪಶುಘ್ನಾತ್. ಅಂದ್ರೆ ಕಹ ವಿರಜ್ಯೇತ, ಕಹ ಯಾರು ತಾನೇ ವಿರಕ್ತಿ, ಕಹ ಪುಮಾನ್ ನ ವಿರಜ್ಯೇತ ಅಂತ. ಅಂದ್ರೆ ಯಾರು ತಾನೇ, ಅದು ಭಗವಂತನ ಕಥೆಯಲ್ಲಿ ವಿರಕ್ತಿ ಯಾರಿಗೆ ತಾನೇ ಬರ್ಲಿಕ್ಕೆ ಸಾಧ್ಯ? ವಿಷಯ ಪದಾರ್ಥದಿಂದ ವಿರಕ್ತಿಯನ್ನ ಹೊಂದದೇ ಇರ್ಲಿಕ್ಕೆ ಹೇಗೆ ತಾನೇ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದೆಯಾ ಶ್ಲೋಕ. ನಿವೃತ್ತ ತರಶೈಹಿ ಉಪಗೀಯಮಾನಾತ್. ನಿವೃತ್ತ ತರ್ಷ, ತರ್ಷ ಅಂದ್ರೆ ಏನು? ಬೇಕು ಎಂತಕ್ಕಂಥ ಒಂದು ಬಯಕೆ ಅಥವಾ ವಿಷಯ ಆಸೆ, ಅದಕ್ಕೆ ತರ್ಷ ಅಂತ. ವಿಷಯ ಪದಾರ್ಥಗಳ ವ್ಯಾಮೋಹ, ಅದನ್ನ ತರ್ಷ ಎಂಬುದಾಗಿ ಕರೀತಕ್ಕಂಥದ್ದು. ನಿವೃತ್ತ ತರ್ಷರು ಅಂದ್ರೆ ವಿಷಯ ಪದಾರ್ಥಗಳ ಆಸೆಯನ್ನ ಬಿಟ್ಟಿರ್ತಕ್ಕಂತಹ ವ್ಯಕ್ತಿಗಳು. ಅಲಂಬುದ್ಧಿ, ದೇವರು ಕೊಟ್ಟದ್ದರಲ್ಲಿ ಸಂತೋಷವನ್ನ ಪಡ್ತಕ್ಕಂಥವರು ಅಂತ ಅರ್ಥ. ನಿವೃತ್ತ ತರ್ಷೈ, ನಿವೃತ್ತ ತರ್ಷರು, ಅವರಿಂದ ಉಪಗೀಯಮಾನವಾದದ್ದು ಭಗವತ್ಕಥಾ. ಭಗವತ್ಕಥಾ ಎಂಥದ್ದು ಅನ್ನೋದನ್ನ ಹೇಳ್ತಿದ್ದಾರೆ. ಭಗವತ್ಕಥಾ ಎಂಥದ್ದು? ನಿವೃತ್ತ ತರ್ಷೈ ಉಪಗೀಯಮಾನವಾದದ್ದು. ನಿವೃತ್ತ ತರ್ಷರು ಅಂದ್ರೆ ವಿಷಯ ಪದಾರ್ಥಗಳ ವ್ಯಾಮೋಹವನ್ನ ಬಿಟ್ಟಿರ್ತಕ್ಕಂಥವ್ರು, ಅಲಂಬುದ್ಧಿಯನ್ನ ಹೊಂದಿವರು, ಸಾಕು ದೇವರು ಕೊಟ್ಟದ್ದರಲ್ಲಿ ತೃಪ್ತಿ ಭಾವನೆಯನ್ನು ಹೊಂದಿರತಕ್ಕಂಥದ್ದು. ಅಥವಾ ಇನ್ನೂ ಮೇಲಿನ ಅರ್ಥ ಅಂತಂದ್ರೆ ಅಪರೋಕ್ಷ ಜ್ಞಾನವನ್ನ ಪಡೆದಿರ್ತಕ್ಕಂಥವ್ರು, ಜೀವನ್ಮುಕ್ತರು. ಜೀವನ್ಮುಕ್ತರೂ ಕೂಡ ಕೊಂಡಾಡುವಂಥದ್ದು ಈ ಭಗವತ್ಕಥಾ. ಅದು ಉಪಗೀಯಮಾನ. ಉಪಗೀಯಮಾನಾತು, ಉಪಗೀಯಮಾನ ಅಂದ್ರೆ ಕೊಂಡಾಡೋದು. ಉಪಗೀಯಮಾನ ಚೆನ್ನಾಗಿ ಅದರ ಬಗ್ಗೆ ಗೀಯಮಾನ, ನಿರಂತರವಾಗಿ ಹಾಡೋದು, ಸ್ತೋತ್ರ ಮಾಡೋದು, ಮತ್ತೆ ಮತ್ತೆ ಹೇಳುವಂಥದ್ದು. ಅದು ಭವೋ ಶ್ರೋತೃ ಮನೋಭಿರಾಮಾತ್. ಶ್ರೋತ್ರ ಮನೋಭಿರಾಮ. ಶ್ರೋತ್ರ ಅಂದ್ರೆ ಯಾರು ಶ್ರವಣವನ್ನ ಮಾಡ್ತಾ ಇದ್ದವರು ಶ್ರೋತ್ರಿಯರು. ಶ್ರವಣವನ್ನ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಮನೋಭಿರಾಮವಾದದ್ದು ಭಗವಂತನ ಕಥೆ ಎಂಬುವಂಥದ್ದು ಕೇಳಿದಷ್ಟು ಮನಸ್ಸಿಗೆ ಕಿರಿಕಿರಿಯಾಗುವಂಥದ್ದಲ್ಲ. ಮನಸ್ಸಿನ ಕಿರಿಕಿರಿಗಳನ್ನ ಪರಿಹರಿಸಿ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು, ಮನಸ್ಸಿಗೆ ನಿರ್ಮಲತೆಯನ್ನು ಕೊಡುವಂಥದ್ದು ಭಗವಂತನ ಕಥೆ. ಶ್ರೋತೃ ಮನೋಭಿರಾಮ, ಅಭಿರಾಮ ಅಂದ್ರೆ ಸಂತೋಷವನ್ನು ಉಂಟು ಮಾಡುವಂಥದ್ದು ಭಗವಂತ ಮತ್ತು ಅದೇನಾಗಿದೆ? ಭವೌಷಧ. ಭವ ಅಂದ್ರೆ ಹುಟ್ಟು ಸಾವುಗಳ ಸಂಸಾರ, ಅದಕ್ಕೆ ಔಷಧದ ರೂಪದಲ್ಲಿ ಇರುವಂಥದ್ದು. ಹುಟ್ಟು ಸಾವುಗಳೆಂಬುದು ಒಂದು ರೋಗ, ಭವ ರೋಗ ಅಂತ ಕರೆಯೋದು. ಭವ ರೋಗಕ್ಕೆ ಔಷಧದ ರೂಪದಲ್ಲಿ ಇರುವಂಥದ್ದು ಯಾವುದು? ಭಗವಂತನ ಕಥೆ. ಅದು ಉತ್ತಮ ಶ್ಲೋಕ ಗುಣಾನುವಾದಾತ್. ಉತ್ತಮ ಶ್ಲೋಕ, ಉತ್ತಮ ಶ್ಲೋಕ ಎಂಬುದಾಗಿ ಭಗವಂತನಿಗೆ ಇರತಕ್ಕಂಥ ಒಂದು ನಾಮ. ಭಗವಂತನ ಅನೇಕ ರಾಮಕೃಷ್ಣ ವೇದವ್ಯಾಸಾದಿ ನಾಮಗಳಲ್ಲಿ ಒಂದು ಹೆಸರು ಉತ್ತಮ ಶ್ಲೋಕ ಅಂತ ಅರ್ಥ. ಉತ್ತಮಶ್ಚಾಸೋ ಶ್ಲೋಕಶ್ಚ ಉತ್ತಮ ಶ್ಲೋಕ ಅಂದ್ರೆ ಬಹಳ ಎತ್ತರದವನು ಅನ್ನೋ ಅರ್ಥದಲ್ಲಿ. ಉತ್ತಮ ಶ್ಲೋಕನ ಗುಣ, ಗುಣ ಅಂದ್ರೆ ಭಗವಂತನ ಗುಣಗಳು, ಅದನ್ನ ಅನುವಾದ ಮಾಡುವಂಥದ್ದು ಯಾವುದು? ಭಗವಂತನ ಕಥೆ. ಇಂತಹ ಕಥೆಗಳಿಂದ ಕಹ ಪುಮಾನ್ ವಿರಜ್ಯೇತ, ಯಾವ ವ್ಯಕ್ತಿ ತಾನೇ ವಿರಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ? ವಿನಾ ಪಶುಘ್ನಾತ್ ಅಂದ್ರೆ ಪಶು ಹಿಂಸೆಯನ್ನ ಮಾಡತಕ್ಕಂಥವನು. ಪಶು ಹಿಂಸೆಯನ್ನ ಮಾಡುವವನ ಬಿಟ್ಟು ಮತ್ಯಾರೂ ಕೂಡ, ಅಂದ್ರೆ ಪಶು ಹಿಂಸೆ ಮಾಡುವವನ ಕಟುಕ ಅಂತ ಅರ್ಥ. ಕಟುಕನಿಗೆ ಇದು ಯಾವುದೂ ಗೊತ್ತೇ ಇರೋದಿಲ್ಲ. ಭಗವತ್ ಕಥೆ ಅದು ಪುಣ್ಯಪ್ರದವಾದದ್ದು, ಅದರಲ್ಲಿ ಒಂದು ಆಸಕ್ತಿ ಹುಟ್ಟುವಂಥದ್ದು, ಇದ್ಯಾವುದು ಕೂಡ ಸಾಧ್ಯನೇ ಇಲ್ಲ ಅಲ್ವಾ? ಯಾವುದೋ ಒಂದು ತುಂಬಾ ಸುಲಭದಲ್ಲಿ ಬೆಳೆಯುವಂತ ಒಂದು ಬೀಜ, ಅದು ಬೇಗ ಮೊಳಕೆ ಹೊಡೆದು ಸಸಿ ಆಗಿಬಿಡತ್ತೆ. ಎಲ್ಲಿ ಹಾಕಿದ್ರು ಅದಕ್ಕೇನು ನೀವು ಪೋಷಣೆ ಮಾಡಬೇಕಾಗಿಲ್ಲ. ಅಥವಾ ನಮ್ಮ ಅಶ್ವತ್ಥ ವೃಕ್ಷ ಇತ್ಯಾದಿಗಳು ಎಲ್ಲಿ ಬೇಕಾದ್ರೂ ಮನೆ ಗೋಡೆ ಮೇಲೆಲ್ಲ ಬಂದ್ಬಿಡತ್ತೆ. ನಾವು ಕಲ್ಪನೆ ಮಾಡ್ಲಿಕ್ಕೆ ಆಗದ ಜಾಗದಲ್ಲೇ ಬೆಳ್ಕೊಂಡು ಬಂದ್ಬಿಡತ್ತಲ್ವಾ? ಅದು ನಾವು ಮರಳುಗಾಡಲ್ಲಿ ಹೋಗಿ ಬೆಳೆಸಕ್ಕಾಗತ್ತಾ? ಅಲ್ಲಿ ಅದಕ್ಕೆ ಬೇಕಾದ ಸಾಮರ್ಥ್ಯನೇ ಇರೋದಿಲ್ಲ. ಅಲ್ಲೆಲ್ಲ ಅಂತ ಗಿಡಗಳನ್ನ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಅಶ್ವತ್ಥ ಇರಬಹುದು, ಬೇವು ಇರಬಹುದು. ಎಷ್ಟು ಬಿಸಿಲಿನ ಪ್ರದೇಶ, ಅಶ್ವತ್ಥ ಮರ ಬಹಳ ಹಸಿರಾಗಿರುತ್ತೆ. ಬೇವಿನ, ಕಹಿ ಬೇವಿನ ಮರ ತುಂಬಾ ಹಸಿರಾಗಿ ಚೆನ್ನಾಗಿರುತ್ತೆ. ಅಲ್ಲಿ ಮಳೆ ಕಾಣದೆ ವರ್ಷಗಟ್ಲೆ ಆಗಿರುತ್ತೆ, ತಿಂಗಳುಗಟ್ಲೆ ಆಗಿರುತ್ತೆ. ಅಂತ ಕಡೆಯಲ್ಲೂ ಕೂಡ ಅದೇ ನೀರನ್ನು ಹುಡುಕೊಂಡು ಭೂಮಿಯ ಆಳಕ್ಕೆ ಹೋಗಿ ಅದು ಬೇರನ್ನ ಬಿಟ್ಟು ನೀರನ್ನ ತೆಗೆದುಕೊಂಡು ಅದು ಹಸರಾಗಿ ಬೆಳೆದು ನಿಂತಿರುತ್ತೆ. ಅಷ್ಟು ಸುಲಭದಲ್ಲಿ ಬೆಳೆತಕ್ಕಂಥ ಗಿಡಗಳು. ಆದ್ರೆ ಮರಳುಗಾಡಲು ಹೋಗಿ ನೆಟ್ಟಿ ಅದನ್ನ ಅದ್ರ ಬೀಜ ಹಾಕಿ ಅಥವಾ ಅದು ಒಂದು ಸಸಿಯನ್ನು ತಗೊಂಡೋಗಿ ಅದು ಬೆಳೆಯೋದಿಲ್ಲ. ಯಾಕೆ? ಅಲ್ಲಿ ಬೆಳಿಲಿಕ್ಕೆ ಬೇಕಾದ ಸಾಮರ್ಥ್ಯವೇ ಮರಳುಗಾಡಲಿಲ್ಲ. ಹಾಗೆ ಒಬ್ಬ ಕಟುಕ ಅವನ ಮನಸ್ಸಿನಲ್ಲಿ ಬಿಟ್ಟು ಮತ್ಯಾರ ಮನಸ್ಸಿನಲ್ಲೂ ಕೂಡ
ಹರಿಕಥೆಯ ಬಗ್ಗೆ ಆಸಕ್ತಿ ಹುಟ್ಟದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಕೂಡ ಹರಿಕಥೆಯಲ್ಲಿ ಆಸಕ್ತಿ ಹುಟ್ಟತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಿವೃತ್ತ ತರ್ಷರು ಅವರಿಂದ ಉಪಗೀಯಮಾನವಾದದ್ದು. ಅಂದ್ರೆ ಯಾವ ಆಸೆ ಆಕಾಂಕ್ಷೆಗಳು ಕೂಡ ಇಲ್ಲದವರು ಈ ಜೀವನ್ಮುಕ್ತರು, ಅಪರೋಕ್ಷ ಜ್ಞಾನಿಗಳು, ಅವರೂ ಅದನ್ನು ಹಾಡಿ ಹೊಗಳುತ್ತಾರೆ, ಅದರ ಬಗ್ಗೆ ಆಸಕ್ತಿಯನ್ನ ಹೊಂದಿದ್ದಾರೆ. ಯಾವುದರ ಬಗ್ಗೆಯೂ ವ್ಯಾಮೋಹವಿಲ್ಲದಂತ ಜೀವನ್ಮುಕ್ತರೂ ಕೂಡ ಬಯಸುವಂಥದ್ದು ಈ ಉತ್ತಮ ಶ್ಲೋಕನ ಗುಣಾನುವಾದ. ಅದನ್ನ ಎಲ್ಲರೂ ಬಯಸ್ತಾರೆ. ಆ ಕಟುಕ ಬಿಟ್ಟು ಮತ್ತಾರೂ ಕೂಡ ಅದರಿಂದ ದೂರ ಬರದೇ ಇರ್ಲಿಕ್ಕೆ ಸಾಧ್ಯವಿಲ್ಲ, ಅದು ದೂರ ಬರ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಆಸಕ್ತಿಯನ್ನು ಹೊಂತಾರೆ. ಭಗವತ್ ಕಥಾ ಅನ್ಲಿಕ್ಕಿರುವಂತ ಶಬ್ದ ಉತ್ತಮ ಶ್ಲೋಕ ಗುಣಾನುವಾದ. ಉತ್ತಮ ಶ್ಲೋಕ ಅಂದ್ರೆ ಭಗವಂತ, ಅವನ ಗುಣಾನುವಾದ. ಅದು ಎಂಥದ್ದು ಅಂದ್ರೆ ನಿವೃತ್ತ ತರ್ಷರಿಂದ ಉಪಗೀಯಮಾನವಾದದ್ದು. ಅಂದ್ರೆ ವ್ಯಾಮೋಹಗಳನ್ನ ಬಿಟ್ಟಿರ್ತಕ್ಕಂಥ ಜೀವನ್ಮುಕ್ತರಿಂದ ಹಾಡಿ ಹೊಗಳಲ್ಪಡ್ತಕ್ಕಂಥದ್ದು. ಮತ್ತು ಭವೌಷಧ ಸಂಸಾರ, ಹುಟ್ಟು ಸಾವುಗಳೆಂಬ ಸಂಸಾರಕ್ಕೆ ಔಷಧದ ರೂಪದಲ್ಲಿ ಇರತಕ್ಕಂಥದ್ದು. ಶ್ರೋತ್ರ ಮನೋಭಿರಾಮಾತ್, ಕೇಳುಗರಿಗೆ ಅಥವಾ ಶ್ರೋತ್ರ ಮನ, ಅದು ಹಾಗೂ ಮಾಡಬಹುದು. ಶ್ರೋತ್ರ ಅಂದ್ರೆ ಶ್ರವಣೇಂದ್ರಿಯ, ಮನಃ ಅಂದ್ರೆ ಮನಸ್ಸು, ಅದಕ್ಕೆ ಸಂತೋಷವನ್ನು ಉಂಟು ಮಾಡುವಂಥದ್ದು. ಅಥವಾ ಶ್ರೋತ್ರಿಯರು, ಯಾರು ಕೇಳಿಸಿಕೊಳ್ಳೋರಿದ್ದಾರೋ ಅವರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವಂಥದ್ದು. ಎರಡು ತರ ಅರ್ಥ, ಶ್ರೋತ್ರಂಚ ಮನಶ್ಚ, ಹಾಗೂ ಅರ್ಥ ಮಾಡುವ ಶ್ರವಣ ಮತ್ತು ಮನಸ್ಸು. ಅದಕ್ಕೆ ಅಭಿರಾಮ, ಅಭಿರಾಮ ಅಂದ್ರೆ ಆನಂದವನ್ನು ಉಂಟು ಮಾಡುವಂಥದ್ದು. ಇಂತಹ ಉತ್ತಮ ಶ್ಲೋಕ ಗುಣಾನುವಾದದಿಂದಾಗಿ ಪಶುಘ್ನಾತ್ ವಿನ, ಕಟುಕನನ್ನ ಬಿಟ್ಟು ಕಹಪುಮಾನ್ ವಿರಜ್ಯೇತ, ಮತ್ಯಾವ ಮನುಷ್ಯ ತಾನೇ ವಿರಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ? ಯಾರಿಗೂ ಭಗವಂತನ ಕಥೆಯಲ್ಲಿ ವಿರಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಇದರ ಅಭಿಪ್ರಾಯ. ಇದಕ್ಕೆ ಜೈತೀರ್ಥರ ವ್ಯಾಖ್ಯಾನ, ತಾದೃಶಾಃ ಅಪಿ ಬಹವಃ ಸಂತಿ ಇತಿ ಚೇತ್ ಸಂತು ನಾಮ ಸಹಸ್ರಶಃ ತರ್ಹಿ ಹತೇರ, ಅಂದ್ರೆ ತಾದೃಶಾಃ ಅಪಿ, ಭಗವಂತನ ಕಥೆಯಿಂದಾಗಿ ದೂರ ಹೋಗುವವರು ಬೇಕಾದಷ್ಟು ಜನ ಇದ್ದಾರೆ, ಸಂತು ನಾಮ ಇರಲಿ. ತರ್ಹಿ ಹರಿಕಥಾಸು ರತಿಂ ಕುರ್ವಾಣಾಹಕೆ, ಭಗವಂತನ ಕಥೆಯಲ್ಲಿ ಆಸಕ್ತಿಯನ್ನ ಮಾಡುವವರು ಯಾರು? ವಿರಕ್ತಾಹ ನರಾಹ ಇತಿ ವದಾಮಃ. ಯಾರು ಭಗವಂತನ ಕಥೆಯಲ್ಲಿ ಆಸಕ್ತಿಯನ್ನ ತೋರ್ತಾರೆ ಅಂದ್ರೆ ವಿರಕ್ತರು. ಯಾರು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದಿರುತ್ತಾರೋ ಅವರು ರತಿಯನ್ನು ಮಾಡ್ತಾರೆ. ಕಿಂತೆ ಪಶವಃ ಸತ್ಯಮಿತ್ಯ, ಅವರೇನು ಪಶುಗಳೋ ಅಂತೇಳಿ? ಹೌದು. ಅಂದ್ರೆ ಬೇರೆ ಆಸಕ್ತಿ ಇಲ್ಲ, ಭಗವಂತನ ಕಥೆ ಬಗ್ಗೆ ಮಾತ್ರ ಆಸಕ್ತಿ ಇರುವವರು. ನಿವೃತ್ತ ತರ್ಷೈಹಿ, ನಿವೃತ್ತಾಹ ತರ್ಷಾಹ ವಿಷಯಾಕಾಂಕ್ಷಾಹ ಏಭ್ಯತೆ, ಯಾರಿಂದ ವಿಷಯ ಪದಾರ್ಥಗಳ ಆಕಾಂಕ್ಷೆ ದೂರವಾಗಲ್ಪಟ್ಟಿದೆಯೋ, ಏಭ್ಯ ಯಾರಿಂದ, ತರ್ಷಾಹ ನಿವೃತ್ತಾಹ, ತರ್ಷ ಶಬ್ದಕರ್ತೇನು? ವಿಷಯ ಪದಾರ್ಥಗಳ ಆಕಾಂಕ್ಷೆ, ಅವರು ನಿವೃತ್ತ ತರ್ಷರು. ವಿಷಯಾಸಕ್ತ ವಿನಾ ಇತಿ ವಕ್ತವ್ಯೆ ಯತ್ ಪಶುಜ್ಞಾದಿತ್ಯುಕ್ತಂ ತೇನ ಅಯಂ ಅರ್ಥಃ ಸೂಚಿತಃ. ಅಂದ್ರೆ ಅಲ್ಲಿ ಹೇಳ್ಬೇಕಾದ್ರೆ ಹೇಳಬೇಕಿತ್ತು, ವಿಷಯ ಆಸಕ್ತಾತ್ ವಿನ, ವಿಷಯಾಸಕ್ತಿ ಇಲ್ಲದವರು ಅಲ್ವಾ, ವಿಷಯಾಸಕ್ತರನ್ನ ಬಿಟ್ಟು ಬೇರೆ ಯಾರು ಇದರಲ್ಲಿ ವಿರಕ್ತಿಯನ್ನು ಹೊಂದೋದಿಲ್ಲ. ವಿಷಯಾಸಕ್ತರು ಮಾತ್ರ, ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ಹೊಂದಿದವರು ಮಾತ್ರ ಭಗವಂತನ ಕಥೆಯನ್ನ ಸಾಕು ಅಂತ ಹೇಳಬೇಕು. ಬೇರೆ ಯಾರು ಕೂಡ ಸಾಕು ಅಂತ ಹೇಳೋದಿಲ್ಲ ಅಂತ ಹೇಳಬೇಕಿತ್ತು. ಅದರಲ್ಲಿ ಏನ್ ಪದ ಪ್ರಯೋಗ ಮಾಡ್ತಾ ಇದೆ ಭಾಗವತ? ಪಶುಘ್ನಾತ್ ವಿನ, ವಿಷಯಾಸಕ್ತಾದ್ ವಿನ ಅಂತ ಹೇಳೋದ್ರ ಬದಲು ಪಶುಘ್ನಾತ್ ವಿನ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಈ ಮೋಕ್ಷ ಮಾರ್ಗ ಅನ್ನೋದೇನಿದೆ ಅದು ಅತ್ಯಂತ ನಿರ್ಮಲವಾದದ್ದು, ಅತ್ಯಂತ ಸುಗಮವಾಗಿರ್ತಕ್ಕಂಥದ್ದು. ಭಗವಂತನ ಕಥಾಶ್ರವಣ ಅನ್ನೋದು ಅಂತ ಮೋಕ್ಷವನ್ನ ಕೊಡುವಂಥದ್ದು. ಇಂಥ ಒಳ್ಳೆಯ ಮಾರ್ಗವನ್ನ ಬಿಟ್ಟು ಅಸ್ಥಿರವಾದ ಅಲ್ಪವಾದ ವಿಷಯ ಸುಖಗಳಲ್ಲಿ ಆಸಕ್ತನಾಗ್ತಾನೆ ಅಂತ ಹೇಳಿದ್ರೆ ಅವನು ಕೇವಲ ಪಶು ಹಿಂಸೆಯನ್ನ ಮಾಡ್ತಕ್ಕಂತಹ ಒಂದು ಕರ್ತವ್ಯವನ್ನು ಮಾಡ್ಲಿಕ್ಕೆ ಮಾತ್ರ ಅವನು ಲಾಯಕ್ಕು, ಹೊರತು ಬೇರೆ ಯಾವುದಕ್ಕೂ ಅವನು ಯೋಗ್ಯನಲ್ಲ ಅನ್ನೋ ಅರ್ಥವನ್ನು ಸೂಚನೆ ಮಾಡಬೇಕು. ಅದನ್ನು ಹೇಳುತ್ತಿದ್ದಾರೆ ನೋಡಿ. ಆ ಅರ್ಥ ಏನು? ನಿತ್ಯ ಪುರುಷಾರ್ಥ ಸಾಧನಂ. ಈ ಭಗವಂತನ ಕಥೆ ಅನ್ನೋದು ನಿತ್ಯ ಪುರುಷಾರ್ಥ. ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದು ನಿತ್ಯವಾದ ಪುರುಷಾರ್ಥ ಯಾವುದು? ಮೋಕ್ಷ. ಅಂತ ನಿತ್ಯವಾದ ಪುರುಷಾರ್ಥಕ್ಕೆ ಸಾಧನವಾದದ್ದು ಭಗವತ್ ಕಥಾ. ಇದು ಶುದ್ಧಂ, ಅತ್ಯಂತ ನಿರ್ಮಲವಾದದ್ದು, ಸುಗಮ. ಭಗವತ್ ಕಥಾ ಶ್ರವಣದ ಮೂಲಕವಾಗಿ ಮುಕ್ತಿಗೆ ಹೋಗುವಂತ ಅತ್ಯಂತ ಸುಗಮವಾದ ದಾರಿ ಗೀತೆಯಲ್ಲೂ ಬಂದಿದೆ ಅಲ್ವಾ? ಒಂದು ಕರ್ಮ ಮಾರ್ಗ, ಮತ್ತೊಂದು ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ ಅತ್ಯಂತ ಸುಗಮವಾದದ್ದು, ಕರ್ಮ ಮಾರ್ಗ ಅತ್ಯಂತ ಕಠಿಣವಾದದ್ದು. ಪ್ರಾಣಾಯಾಮಾದಿ ಅಪರೇ ನಿಯತಾಹಾರ ಪ್ರಾಣಾಯಾಮ ಪರಾಯಣಾ ಮತ್ತು ಯಜ್ಞಾದಿಗಳ ಪರಾಯಣ, ಅದು ಅತ್ಯಂತ ಕಠಿಣವಾದದ್ದು. ಬರೀ ಅದು ಮಾಡಿದ್ರೆ ಅದರ ಜೊತೆಗೆ ನಮಗೇನು ಬೇಕು? ಜ್ಞಾನ ಬೇಕೇ ಬೇಕು. ಹಾಗಾಗಿ ಉಳಿದಿದ್ದೆಲ್ಲ ಮಾರ್ಗಗಳು, ಜ್ಞಾನವನ್ನ ಬಿಟ್ಟು ನಾವು ಯೋಗಾಭ್ಯಾಸ ಮಾಡೋದಿರ್ಬೋದು, ಯಜ್ಞಾದಿಗಳ ಮೂಲಕವಾಗಿ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ಪ್ರಯತ್ನ, ಅದೆಲ್ಲ ದುರ್ಗಮವಾದ ಮಾರ್ಗಗಳು. ಆದರೆ ಇದು
ಭಗವತ್ ಕಥಾಶ್ರವಣ ಎಂಬುದು ಅತ್ಯಂತ ಸುಗಮವಾದದ್ದು. ನಿವೃತ್ತಿ ಮಾರ್ಗಂ, ಸಕಲ ಬಂಧಗಳಿಂದ ನಿವೃತ್ತಿಯನ್ನು ಕೊಡುವಂತ ದಾರಿ ಇದು. ಆ ಇದನ್ನ ಪರಿತ್ಯಜ್ಯ, ಇಂತಹ ಒಂದು ಸುಲಭವಾದ ಮಾರ್ಗವನ್ನ ಬಿಟ್ಟು ಅಸ್ಥಿರ ಅಲ್ಪತರ ಸುಖಂ ಉದ್ದೇಶ್ಯ, ಅಸ್ಥಿರವಾದ ಅಲ್ಪ ಸುಖವನ್ನ ಕೊಡುವಂತಹ ಸ್ವರ್ಗಾದಿಗಳನ್ನ ಕುರಿತು, ಸ್ವರ್ಗಾದಿಗಳ ಬಯಕೆಯನ್ನು ಇಟ್ಟುಕೊಂಡು ಪ್ರಾಣಿ ಹಿಂಸಾದಿ ರೂಪ ಯಜ್ಞಾದಿ ಅನೇಕ ಆಶ್ರಮ ಅನೇಕ ಶ್ರಮ ಬಹುವಿತ್ತಾದಿ ಸಾಧ್ಯ ಕರ್ಮ ರೂಪ ಪ್ರವೃತ್ತಿ ಮಾರ್ಗ ನಿರುತಃ ನ ಪ್ರೇಕ್ಷಾವಾನಿತಿ. ಅಂದ್ರೆ ಅಲ್ಲಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತರನ್ನ ಬಿಟ್ಟು ಅಂತ ಹೇಳೋ ಬದಲು ಪಶುಘ್ನಾತ್ವಿನ ಅಂತ ಹೇಳೋದು. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಈ ಅಭಿಪ್ರಾಯ ಅಂತ. ಅಂದ್ರೆ ಈ ಯಜ್ಞಾದಿಗಳೆಲ್ಲ ಇದ್ದಾವಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಯಜ್ಞದಲ್ಲಿ ಪಶು ಬಲಿ ಕೊಡ್ತಕ್ಕಂಥ ಕ್ರಮ ಇತ್ತು. ಮತ್ತೆ ಯಜ್ಞ ಅಂದ್ರೆ ಇವತ್ತಿನ ದಿವಸದ ರೀತಿಯಲ್ಲಿ ಎಲ್ಲಾ ಸಾಮಗ್ರಿಗಳನ್ನ ಪುರೋಹಿತರೇ ತಂದು ಸುಲಭದಲ್ಲಿ ಮಾಡ್ತಕ್ಕಂಥ ಯಜ್ಞ ಅಲ್ಲ. ಮತ್ತು ಕೇವಲ ಒಂದು 3-4 ಗಂಟೆಯಲ್ಲಿ ಮುಗಿತಕ್ಕಂಥ ಯಜ್ಞ ಅಲ್ಲ. ವರ್ಷಗಟ್ಟಲೆ ತಿಂಗಳುಗಟ್ಟಲೆ ಮಾಡ್ತಕ್ಕಂಥ ಯಜ್ಞ. ಬಹುವಿತ್ತ ವ್ಯಯ ಆಯಾಸ ಸಾಧ್ಯವಾದದ್ದು. ಬಹಳಷ್ಟು ದುಡ್ಡು ಖರ್ಚು ಮಾಡಬೇಕಾಗಿತ್ತು, ಬಹಳಷ್ಟು ಆಯಾಸವಾಗ್ತಿತ್ತು. ಸ್ವಲ್ಪ ವ್ಯತ್ಯಾಸವಾದರೂ ಋಷಿಗಳು ಶಾಪ ಕೊಡ್ತಾ ಇದ್ರು. ಅಲ್ಲಿ ಈಗ ಅತಿ ಕಠಿಣವಿತ್ತು ಯಾವುದು ಯಜ್ಞಾದಿಗಳೆಲ್ಲವೂ ಕೂಡ. ಹಾಗಾಗಿ ಇಂತಹ ಅಲ್ಪತರ ಸುಖವನ್ನ ಕೊಡುವಂತ, ಅದರಿಂದ ಸಿಗೋದೇನೋ ಹೆಚ್ಚು ಅಂದ್ರೆ ಸ್ವರ್ಗ, ಅದು ಬಿಟ್ಟು ಮತ್ತೇನು ಸಿಗಲ್ವಾ? ಸ್ವರ್ಗ ಏನು? ಮೋಕ್ಷದ ಮುಂದೆ ಅಲ್ಪತರ, ಅತ್ಯಂತ ತುಚ್ಛವಾದದ್ದು. ಅದನ್ನು ಉದ್ದೇಶಿಸಿಕೊಂಡು ಪ್ರಾಣಿ ಹಿಂಸಾದಿ ರೂಪ, ಯಜ್ಞದಲ್ಲಿ ಪಶು ಹಿಂಸೆಯನ್ನು ಕೊಡ್ತಕ್ಕಂತಹ ಯಜ್ಞಾದಿ ಅನೇಕ, ಯಜ್ಞವೇ ಮೊದಲಾಗಿರ್ತಕ್ಕಂತಹ ಅನೇಕ ಶ್ರಮ, ಬಹಳಷ್ಟು ಶ್ರಮ ಆಗತ್ತೆ, ಬಹುವಿತ್ತ ಅನೇಕ ದುಡ್ಡು ಖರ್ಚಾಗತ್ತೆ, ಇದೇ ಮೊದಲಾದಂತಹ ಇವುಗಳಿಂದ ಸಾಧ್ಯವಾದಂತಹ ಕರ್ಮರೂಪ, ಕರ್ಮವೆಂಬ ಪ್ರವೃತ್ತಿ ಮಾರ್ಗ ನಿರತಃ, ಪ್ರವೃತ್ತಿ ಮಾರ್ಗದಲ್ಲಿ ಆಸಕ್ತನಾದವನು ನ ಪ್ರೇಕ್ಷಾವಾನ್, ಅವನು ಬುದ್ಧಿವಂತನಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಥಾಹು ಆಸ್ತೀರ್ಯ ದರ್ಭೈ ಪ್ರಾಗಗ್ರೈ ಕಾರ್ತ್ಸ್ನೇನ ಕ್ಷಿತಿಮಂಡಲಂ, ಸಂಪೂರ್ಣವಾಗಿ ಈ ಭೂಮಂಡಲವನ್ನ ದರ್ಭೈಹಿ ಪ್ರಾಗಗ್ರೈಹಿ ಆಸ್ತೀರ್ಯ, ಪೂರ್ವಕ್ಕೆ ದರ್ಭೆಯನ್ನ ಹಾಕಿ ಕ್ಷಿತಿಮಂಡಲಂ ಕಾರ್ಸ್ನೇನ, ಇಡೀ ಭೂಮಂಡಲವನ್ನ ಸಂಪೂರ್ಣವಾಗಿ, ಯಾರು ಪ್ರಾಚೀನ ಬರಹಿಸುವಂತ ಒಬ್ಬ ರಾಜ ಇದ್ದ, ಅವನ ಕೆಲಸ ಏನು ಅಂತ ಹೇಳಿದ್ರೆ ಯಾಗ ಮಾಡುವಾಗ ಪೂರ್ವಕ್ಕೆ ದರ್ಬೆ ಹಾಕ್ತಕ್ಕಂಥ ಕ್ರಮ. ಹೇಗೆ ಶ್ರಾದ್ದದಲ್ಲಿ ದಕ್ಷಿಣಾಭಿಮುಖವಾಗಿ ದರ್ಬೆ ಹಾಕ್ತಾರೋ, ಯಜ್ಞಯಾಗಾದಿಗಳಲ್ಲಿ ಪೂರ್ವಕ್ಕೆ ದರ್ಬೆ ಹಾಕೋದು. ಆ ಪ್ರಾಚೀನ ಬರಹಿಸು ನೋಡಿ, ಹೆಸರೇ ಪ್ರಾಚೀನ ಬರಹಿಸು. ಪ್ರಾಚೀ ಅಂದ್ರೆ ಪೂರ್ವಕ್ಕೆ ದರ್ಬೆ ಹಾಕೋದು, ಯಾಗ ಮಾಡೋದು ಅವನ ಕೆಲಸ ಆಗಿತ್ತು. ಹೀಗೆ ಆಸ್ತೀರ್ಯ ದರ್ಬೈಹಿ, ಇದು ನಾರದರು ಹೇಳ್ತಕ್ಕಂಥ ಒಂದು ಮಾತು. ಆಸ್ತೀರ್ಯ ದರ್ಬೈ ಪ್ರಾಗಗ್ರೇಹಿ ಕಾರ್ಸ್ನೇನ ಕ್ಷಿತಿಮಂಡಲಂ ತಥೋ ಬೃಹತ್ ವಧಾನ್ ಮಾನಿ ಕರ್ಮನಾವೇಶಿ ಯತ್ಪರಂ. ನೋಡಿ, ಆಸ್ತೀರ್ಯ ದರ್ಭೈಹಿ ಪ್ರಾಗಗ್ರಹಿ, ಪ್ರಾಗಗ್ರಹಿ ದರ್ಭೈಹಿ ಆಸ್ತೀರ್ಯ ಕಾರ್ಸ್ನೇನ ಕ್ಷಿತಿಮಂಡಲಂ, ಇಡೀ ಭೂಮಂಡಲ ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲಾ ಕಡೆ, ಎಲ್ಲೂ ಬಿಡದೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಜಾಗಗಳಲ್ಲೂ ಪೂರ್ವಕ್ಕೆ ದರ್ಬೆ ಹಾಕೋದು, ಯಾಗ ಮಾಡೋದು. ತಥೋ ಬೃಹತ್ ವಧಾತ್, ಬೃಹತ್ವದ, ಬೃಹತ್ ಅಂದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಬಲಿ ಕೊಡುವಂಥದ್ದಲ್ಲೆಲ್ಲ, ಅಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಬಲಿ ಕೊಡುವಂಥದ್ದು. ಮಾನಿ, ಅದರಿಂದ ತಾನು ಹೆಮ್ಮೆ ಪಡೋದು. ಮಾನಿ ಅಂದ್ರೆ ಏನು? ನಾನು ಇಷ್ಟು ದೊಡ್ಡ ಯಾಗವನ್ನ ಮಾಡಿದೆ ಅಂತ ಅದ್ರ ಬಗ್ಗೆ ಒಂದು ಅಭಿಮಾನ ಬೇರೆ, ಅಹಂಕಾರ ಬೇರೆ. ಮಾನಿ ಕರ್ಮನಾವೈಷ ಯತ್ಪರಂ, ಇಂತಹ ನೀನು ಹರಿಪ್ರೀತ್ಯರ್ಥವಾಗಿ ಮಾಡುವಂತ ಕರ್ಮ, ಅದನ್ನ ನಾ ಆವೇಶ ತಿಳ್ಕೊಂಡೇ ಇಲ್ವಲ್ಲ. ಇಷ್ಟೆಲ್ಲ ಇಡೀ ಭೂಮಂಡಲದಲ್ಲಿ ಹೋದ ಜಾಗದಲ್ಲೆಲ್ಲ ಯಜ್ಞ ಮಾಡಿದ್ಯಾ, ಅದನ್ನ ನಿಜವಾಗಿ ಹರಿಪ್ರೀತಿವಾಗುವಂಥದ್ದು ಯಾವುದು ನೀನ್ ತಿಳ್ಕೊಂಡೇ ಇಲ್ಲ. ಯಜ್ಞ ಮಾಡಬೇಡ ಅಂತ ಅರ್ಥ ಅಲ್ಲ. ನಿನ್ನ ಉದ್ದೇಶ ಇದ್ದಿದ್ದೇನು? ಸೋಮಪಾನ ಮಾಡಬೇಕು, ಪಶು ಬಲಿ ಕೊಟ್ಟು ಆ ಪಶು ಮಾಂಸವನ್ನ ತಿನ್ನಬೇಕು, ಈ ಉದ್ದೇಶದಿಂದ ಯಜ್ಞ ಮಾಡದೆ. ಬರೀ ಹರಿಪ್ರೀತಿಯಾಗಿ ಯಜ್ಞ ಮಾಡದೆ ನೀನು ಇಲ್ಲ. ಭಗವಂತನಿಗೆ ಪ್ರೀತವಾಗುವಂತ ಕರ್ಮ ಯಾವುದು ಅನ್ನೋದು ನೀನು ಅವೈಷಿ ತಿಳ್ಕೊಂಡೇ ಇಲ್ವಲ್ಲಪ್ಪ ನೀನು ಅಂತ ನಾರದರು, ಪ್ರಾಚೀನ ಬರ್ಹಿಸ್ ಅಂತ ಒಬ್ಬ ರಾಜ, ಅವನಿಗೆ ಹೇಳತಕ್ಕಂಥ ಒಂದು ಮಾತು. ಅಂದ್ರೆ ನೀನು ಇಡೀ ಎಲ್ಲ ಕಡೆ ಪೂರ್ವಕ್ಕೆ ದರ್ಬೆ ಹಾಕಿ ಯಜ್ಞ ಮಾಡಿದೆ, ಪಶು ಬಲಿ ಕೊಟ್ಟೆ, ಅಭಿಮಾನ ಪಟ್ಟೆ, ನಾನು ಬಹಳ ಯಜ್ಞ ಮಾಡಿದ್ದೇನೆ ಅಂತ ಅಭಿಮಾನ ಪಟ್ಟೆ. ಆದ್ರೆ ಹರಿಪ್ರೀತಿಗೆ ಬೇಕಾಗಿರ್ತಕ್ಕಂಥ ಪರಂ ಕರ್ಮ ಯಾವುದು, ಶ್ರೇಷ್ಠವಾದ ಕರ್ಮ, ಅದನ್ನ ಅವೈಷಿ ತಿಳ್ಕೊಂಡೇ ಇಲ್ವಲ್ಲ ನೀನು ಅಂತ ನಾರದರು ನಿಂದನೆ ಮಾಡ್ತಕ್ಕಂಥ. ಅಂದ್ರೆ ನಾವು ಮಾಡುವಂತ ಕರ್ಮ ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕು, ಬೇರೆ ಯಾವುದೋ ಅಹಂಕಾರಕ್ಕೋಸ್ಕರವಾಗಿ ಅಥವಾ ನಂಗೆ ಏನೋ ಸಿಗತ್ತೆ ಅಂತ ಅದು ಮಾಡಬಾರದು ಅನ್ನೋದು ತಿಳಿಸ್ತಕ್ಕಂಥ ಒಂದು ಸಂದರ್ಭ. ಶ್ಲೋಕ ಇನ್ನೊಮ್ಮೆ ಓದ್ತೀನಿ. ನಿವೃತ್ತ ತರಶೈರುಪಗೀಯಮಾನಾತ್ ಭವೋಷಧ ಶ್ರೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಉಮಾನ್ ವಿರಚ್ಚೇತ ವಿನಾ ಪಶುಘ್ನಾತ್. ಉತ್ತಮ ಶ್ಲೋಕ ಗುಣಾನುವಾದಾತ್, ಅಲ್ಲಿ ಅದು ವಿಶೇಷ, ಅದಕ್ಕೆ ಸಂಬಂಧಪಟ್ಟಾಗಿ
ನಿವೃತ್ತತರ್ಷೈ ಉಪಗೀಯಮಾನಾತ್ ಬಭೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಉತ್ತಮ ಶ್ಲೋಕ ಗುಣಾನುವಾದಾತ್ ಪಶುಘ್ನಾತ್ ವಿನ ಕಹ ಪುಮಾನ್ ವ್ಯಜ್ಯೇತ. ಪುಮಾನ್ ಅಂದ್ರೆ ಬರೀ ಗಂಡು ಅಂತಲ್ಲ, ಸಾಧಕ ಜೀವಿ ಅಂತ ಅರ್ಥ. ಇಷ್ಟು ಅನ್ವಯ. ಶ್ರೀಕೃಷ್ಣ ಅರ್ಪಣ ಅಸ್ತು.